ನೋಬಾಲ್ ಸೂಚನಾ ರವಾನೆ ಕಾಣ್ತಾ ಇದೆ. ಫ್ರೀ ಹಿಟ್ ಜಾರಿಯನ್ನು ಈ ಹಂತದಲ್ಲಿ ಪಡ್ಕೊಳ್ತಾ ಇದೆ. ಸರ್ಕಾರಿ ನೌಕರಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಕೆಇಬಿ ಮತ್ತು BWSSB ಮೊದಲ ಪ್ರದರ್ಶನ ಪಂದ್ಯವನ್ನು ಆಡ್ತಾ ಇದೆ. ಎಕ್ಸಿಬಿಷನ್ ಮ್ಯಾಚ್ ಅಂಕಣೊಳಗೆ ಸಾಗ್ತಾ ಇದೆ. ಫ್ರೀ ಹಿಟ್ ಚೆಂಡು ಮಿಡ್ ವಿಕೆಟ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಡ ಮೊತ್ತವೂ ಕೂಡ ಮತ್ತೆ ಏರಿಕೆಯನ್ನು ಕಾಣ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ತೀರಾ ಕೆಳಚನ ಹೋಗ್ತಾ ಇದ್ದ ಚೆಂಡು ಇದಾದ ಬಳಿಕ KR ಪುರ ಮತ್ತು ಮಾದೇಪುರ ಕ್ಷೇತ್ರದ ಪೊಲೀಸ್ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳ ಎಕ್ಸಿಬಿಷನ್ ಮ್ಯಾಚ್ ಆರಂಭವನ್ನು ಕಾಣಲಿಕ್ಕಿದೆ. ಇಲ್ಲಿ ಆರಂಭಿಕ ಓವರ್ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಕೆಇಬಿ ಪ್ರಸ್ತುತ ಮೊದಲ ಪ್ರದರ್ಶನ ಪಂದ್ಯ ಟಾಸ್ ಅನ್ನು ಜಯಿಸಿರ್ತಕ್ಕಂಥ ತಂಡ. ಆರಂಭಿಕ ಹಂತದ ಬಾಲ್ ಫಸ್ಟ್ ನಿರ್ಧಾರವನ್ನು ಕಂಡು ಈಗಾಗಲೇ ಮೊದಲ ಓವರ್ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಕೆಇಬಿ ಮತ್ತು BWSSB ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. ಎರಡನೇ ಮೊದಲ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. ಅಲ್ಲಿ ಕೆಇಬಿ ತಂಡದ 12 ಆಟಗಾರರು ಇಮಿಡಿಯೇಟ್ಲಿ ಬರಬೇಕು. ಮೆಡಾನಲ್ಲಿ ಮತ್ತೆ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಊಟಗಳು ಬರ್ತಾ ಇದೆ. ನಟನಾರ ಹೊಡೆತ ದಾಖಲಿಸಲು ಪ್ರಯತ್ನ. ಲಾಂಗರಡು ಸುಧಾರತೆಯ ಹೊಡೆತ. ಚೆಂಡು ಸೀಮಾ ರೇಖೆಯ ಹೊರ ಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿಯನ್ನು ದಾಖಲಿಸಿದ್ರು. ಇಲ್ಲಿ ಬಹಳಷ್ಟು ಉತ್ತಮ ಒಂದು ಬೌಂಡ್ರಿ ಕೂಡ ದಾಖಲಾತಿನ ಕಾಣ್ತಾ ಇದೆ. ಆರಂಭಿಕ ಹಂತದ ಟಾಸ್ ಪರಾಜಯವನ್ನು ಕಂಡಿರ್ತಕ್ಕಂಥ ಸರ್ಕಾರಿ ನೌಕರರ BWSSB ಇಲ್ಲಿ ಬಿರುಸಿನ ಹೊಡೆತ ದಾಖಲಿಸ್ತಾ ಇದೆ. ಕ್ಷಣಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ನಡುವೆ ಡೀಪ್ ಹಿಡಿಯುವ ಸುಂದರತೆಯ ಹೊಡೆತ. ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. KR ಪುರ ಕ್ಷೇತ್ರದಲ್ಲಿ ತನ್ನದ ಯಶಸ್ಸನ್ನು ಕಂಡಿರ್ತಕ್ಕಂಥ ಆಟಗಾರ, ಕರ್ನಾಟಕ ರಾಜ್ಯದ ಅಗ್ರಮಾನ್ಯ ತಂಡಗಳನ್ನು ಹೊಂದಿಕೊಂಡು ಆಡಿರ್ತಕ್ಕಂಥ ಆಟಗಾರ ಒಂದೆಡೆ ಮಗಿ ನಿರ್ಣಾಯಕರಲ್ಲಿ ಪೀಠದಲ್ಲಿ ಕಾಣ ಸಿಗ್ತಾ ಇದ್ದಾರೆ. ಜೊತೆಗಾಗಿ ಲಕ್ಷ್ಮೀಕಾಂತ್ ದಾಸರಹಳ್ಳಿ ವೈಡ್ ಬಾಲ್ ಸೂಚನಾ ರವಾನೆ ಕಂಡುಕೊಳ್ತಾ ಇದೆ. ಇತ್ತೀಚೆಗಷ್ಟೇ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಅರಸೀಕೆರೆಯ ರಾಜ್ಯ ಮಟ್ಟದ ಲೆಜೆಂಡ್ಸ್ ಟ್ರೋಫಿಯಲ್ಲಿ ಬಹಳಷ್ಟು ಉತ್ತಮ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರ್ತಕ್ಕಂಥ ಈ ಭಾಗದ ಮಗಿ ಅವರು ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಅಲ್ಲಿ ಪಡ್ಕೊಂಡಿದ್ರು.
2 ಓವರ್ ಮುಕ್ತಾಯವನ್ನು ಕಾಣುತ್ತಾ ಇದೆ. ತಂಡ ಮೊತ್ತ 11 ಓಟಗಳು. ತಂಡದ ಮೊತ್ತ 12. 2 ಓವರ್ ಮುಕ್ತಾಯವನ್ನು ಕಾಣುತ್ತಾ ಇದೆ. 6 ಓವರ್ಗಳು ಇನ್ನು ಕೂಡ ಬಾಕಿ ಉಳಿಯುತ್ತಾ ಇದೆ ಮೊದಲ ಹಂತ ಮುಕ್ತಾಯಕ್ಕಾಗಿ. ಕೆಇಬಿ ಮತ್ತು BWSSB ಮೊದಲ ಪ್ರದರ್ಶನ ಪಂದ್ಯವನ್ನು ಆಡ್ತಾ ಇದೆ. ಎಕ್ಸಿಬಿಷನ್ ಮ್ಯಾಚ್ ರಾಜೀವ್ ಗಾಂಧಿ ಕ್ರೀಡಾಂಗಣ ಒಳಭಾಗದಲ್ಲಿ ಸಾಗ್ತಾ ಇದೆ ಕೂಡ. ಇದಾದ ಬಳಿಕ KR ಪುರ ಕ್ಷೇತ್ರ ಮತ್ತು ಮಾದೇಪುರ ಕ್ಷೇತ್ರದ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಪ್ರದರ್ಶನ ಪಂದ್ಯವನ್ನು ಆಡ್ತಾರೆ. ಮೂರನೇ ಓವರ್ಗಾಗಿ ಮತ್ತೆ ರಾಜಶೇಖರ್ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ಪಂದ್ಯಾಟ ಆರಂಭನ ಕಾಣ್ತಾ ಇದೆ. ಕ್ರೀಡಾಂಗಣ ಒಳಭಾಗದಲ್ಲಿ ಓಡಾಟವನ್ನು ಮಾಡ್ತಾ ಇರ್ತಕ್ಕಂಥ ಕ್ರೀಡಾ ಪ್ರೇಕ್ಷಕರು ದಯಮಾಡಿ ಅಂಕಣದಿಂದ ಹೊರಗೆ ಹೋಗಬೇಕು. ಪಂದ್ಯ ಆರಂಭವನ್ನು ಕಾಣಲಿಕ್ಕಿದೆ. ಈಗಾಗಲೇ 2 ಕ್ವಾರ್ಟರ್ ಫೈನಲ್ ಪಂದ್ಯಾಟ ಮುಕ್ತಾಯವಾದ ಕಂಡಿದ್ದು. ಈಗಾಗಲೇ ಪ್ರದರ್ಶನ ಪಂದ್ಯ ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದೆ. ರಾಜಶೇಖರ್ ಇಲ್ಲಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಮೋರನರ ಮೊದಲ ಚೆಂಡು ಲಾಂಗನಲ್ಲಿ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭ ಸಾಧ್ಯತೆಯ ಕ್ಯಾಚ್ ಇವಾಗ ಪಡ್ಕೊಂಡ್ರು. ಇಲ್ಲಿ ಹೋದರೆ ಕೂಡ ಆಘಾತವನ್ನು ಕಾಣ್ತಾ ಇದೆ. ಇವಾಗ ಮೊದಲ ವಿಕೆಟ್ಸ್ ಇಲ್ಲಿ ಕಳ್ಕೊಳ್ತಾ ಇದೆ ಕೂಡ. BWSSB ಇಲ್ಲಿ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ. ಇಲ್ಲಿ ಮತ್ತೋರ್ವ ಬಿರುಸಿನ ಆಟಗಾರನ ಸೇರ್ಪಡೆ. ವೆಂಕಟೇಶ್ ಮೂರ್ತಿ ಹೊಸ ಆಟಗಾರರ ಸೇರ್ಪಡೆ ಅಂಕಣ ಭಾಗದಲ್ಲಿ ಕಂಡುಕೊಳ್ತಾ ಇದ್ದೇವೆ. ವ್ಯವಸ್ಥಿತ ಹಗಲು ರಾತ್ರಿಯ ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ ಆಸಿಫ್ ಮತ್ತು ಅಸ್ಗರ್ ಅವರ ಮಾಲೀಕತ್ವದ CR7 ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಈ ಒಂದು ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಇತ್ತೀಚೆಗಷ್ಟೇ ವರ್ತೂರು ಹೈಸ್ಕೂಲ್ ಕ್ರೀಡಾಂಗಣ ಒಳಭಾಗದಲ್ಲಿ ಮುಕ್ತಾಯ ಕಂಡ ರಾಷ್ಟ್ರೀಯ ಮಟ್ಟದ KVR ಅಂಡರ್-22 ಕ್ರಿಕೆಟ್ ಪಂದ್ಯಾಕೂಟದಲ್ಲಿ ಮೊಟ್ಟ ಮೊದಲ ಬಾರಿ ಸ್ಟೆಂಪ್ ಮೈಕ್ ಅನ್ನು ಬಳಸಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಕೂಡ. ಈ ಒಂದು ವ್ಯವಸ್ಥಿತ GBA ಈಸ್ಟ್ ಪ್ರೀಮಿಯರ್ ಲೀಗ್ 2026ರ ನೇರ ಪ್ರಸಾರವನ್ನು ಮಾಡುತ್ತಾ ಇದೆ. ಮೂರನೆಯ ಚೆಂಡು ನಡುವೆತ ಗುಟಕ್ಕೆ ಬಡಿತದಲ್ಲಿ ಹೋದರೆ ಕೂಡ ಆಘಾತವನ್ನು ಕಾಣುತ್ತದೆ. ಎರಡನೆಯ ವಿಕೆಟ್ಸ್ ಪತನವು ಕೂಡ. ಪ್ರದರ್ಶನ ರೂಪದಲ್ಲಿ ಪಂದ್ಯ ಆರಂಭವನ್ನು ಕಂಡಿರ್ತಕ್ಕಂಥ ನೆಲೆಯಲ್ಲಿ ಇವಾಗ ಆರಂಭಿಕ ಸೆಷನ್ ಚಾರ್ಜಿಯಲ್ಲಿ ಎರಡನೆಯ ಒಂದು ವಿಕೆಟ್ಸ್ ಅನಿವಾತ BWSSB ಇಲ್ಲಿ ಕಳ್ಕೊಳ್ತಾ ಇದೆ. KEB ವಿರುದ್ಧವಾಗಿ ಇಲ್ಲಿ ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. ತಟ್ಟಿಮುಟ್ಟಿ ಓಟ ದಾಖಲಿಸಬಲ್ಲ ಪ್ರಯತ್ನಗಳ ನಡುವೆ ಓಟಗಳು ಬರ್ತಾ ಇಲ್ಲ. ಪ್ರಮೋದ್ ಆಟಗಾರನ ಸೇರ್ಪಡೆ. GBA ಸೋಷಿಯಲ್ ಆರ್ಗನೈಸೇಷನ್ ಅಧ್ಯಕ್ಷರು KT ರಾಜಕುಮಾರ್ ಸರ್ ಅವರ ಸಾರಥ್ಯದಲ್ಲಿ ಸಾಗ್ತಾ ಇರ್ತಕ್ಕಂಥ 3 ದಿನಗಳಾಗಲು ರಾತ್ರಿಯ ಶ್ರೀಮಂತಿಗೆ ದಾಂಡು ಚೆನ್ನಿನ ಕ್ರಿಕೆಟ್ ಪಂದ್ಯಾಕೂಟ. DK ಮೋಹನ್ ಬಾಬು ಅವರ ಒಂದು ಆಶೀರ್ವಾದದೊಂದಿಗೆ ಪಂದ್ಯಾಕೂಟ ಶುಕ್ರವಾರದ ದಿನದೊಂದು ಆರಂಭವನ್ನು ಕಂಡಿತು. ಇದೀಗಾಗಲೇ ಅಂತಿಮ ಹಂತದ ಪ್ರಮುಖ ಪಂದ್ಯಾಟಗಳು ಮುಂದುವರಿ ಕಾದಿಯನ್ನು ಕಾಣುತ್ತಾ ಇದೆ. ನಟನೇರ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಮತ್ತೆ ಒಂದು ಊಟವನ್ನು ದಾಖಲಿಸುವ ಪ್ರಯತ್ನ ಪ್ರಮೋದ್ ಮಾಡಿದ್ರು. ಪ್ರಮೋದ್ ಖಾತೆ ಆರಂಭವನ್ನು ಕಾಣುತ್ತಾ ಇದೆ. ತಡ ಮೊತ್ತವೂ ಕೂಡ 14 ಊಟವನ್ನು ತಲುಪ್ತಾ ಇದೆ.
ಡೀಪ್ ಬಾದಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಮತ್ತೆ ಕೂಡ ಸ್ಟ್ರೈಕ್ ಔಟ್ ಆಗ್ತಾ ಇದೆ. ಹೊಡೆತವನ್ನು ದಾಖಲಿಸಲು ಪ್ರಯತ್ನ. ಸುಂದರತೆ ಹೊಡೆತ ಡಿಫಲೆಕ್ಸ್ ಸೀಮಾ ರೇಖೆಯ ಹೊರ ಭಾಗವನ್ನು ಕಾಣ್ತಾ ಇದೆ. ಇಲ್ಲಿ ಬೌಂಡ್ರಿಯನ್ನು ದಾಖಲಿಸಿದ್ರು. 4 ಓಟಗಳ ಸೇರ್ಪಡೆ. ವೆಂಕಟೇಶ್ ಮೂರ್ತಿ ಅವರು ಈಗಾಗಲೇ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. 19 ಓಟವನ್ನು ತಲುಪ್ತಾ ಇದೆ. ಆರಂಭಿಕ ಇನ್ನಿಂಗ್ಸ್ ನಲ್ಲಿ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಸುಂದರತೆಯ ಚೆಂಡು ನಡುವೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. ಲಕ್ಷ್ಮೀಕಾಂತ್ ದಾಸರಹಳ್ಳಿ ಮತ್ತು ಮಗಿ KR ಪುರ ಪ್ರಸ್ತುತ ಪಂದ್ಯದ ನಿರ್ಣಾಯಕರಲ್ಲಿ ಕಾಣ ಸಿಗ್ತಾ ಇದ್ದಾರೆ. ಇದು ವೈಡ್ ಬಾಲ್ ಸೂಚನೆ ಇಲ್ಲಿ ರವಾನೆಯನ್ನು ಕಾಣ್ತಾ ಇದೆ. ತಡ ಮೊತ್ತವೂ ಕೂಡ ಒಂದೋಟದ ಹೆಚ್ಚುವರಿಯ ಮುಖಾಂತರವಾಗಿ 20 ಓಟವನ್ನು ತಲುಪ್ತಾ ಇದೆ. ಅತಿಕ್ರಮ ಓಟಗಳಿಗೆ ಮತ್ತೆ ಅವಕಾಶ ಮಾಡಿಕೊಟ್ರು. ಮತ್ತೆ ವೈಟ್ ಬಾಲ್ ಸೂಚನೆ ರವಾನೆಯನ್ನು ಕಾಣ್ತಾ ಇದೆ. ಇವತ್ತಿನ ದಿನ ಸರಿಯಾಗಿ 6 ಗಂಟೆಗೆ ನಮ್ಮ ಪ್ರಮುಖ ವೇದಿಕೆಯಲ್ಲಿ ಈ ಪಂದ್ಯಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ 12 ತಂಡಗಳ ಮಾಲೀಕರಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸುವ ಕಾರ್ಯಕ್ರಮವನ್ನು GBS ಸೋಷಿಯಲ್ ಆರ್ಗನೈಸೇಷನ್ ಸಂಸ್ಥೆ ಮಾಡಲಿಕ್ಕಿದೆ. ನಟರಾರ ಹೊಡೆತ ದಾಖಲಿಸಲು ಪ್ರಯತ್ನಗಳ ನಡುವೆ ರಿಸ್ಕೆ ಸಿಂಗಲ್ ಅಪಾಯಕಾರಿ ಓಟಗಳ ಪೂರೈಕೆಯನ್ನು ಕಂಡ್ರು. ಒಂಟಿ ಓಟಗಳ ಸೇರ್ಪಡೆಯೂ ಕೂಡ ಇವತ್ತಿನ ದಿನ ಚಾಂಪಿಯನ್ ಪ್ರಶಸ್ತಿಯನ್ನು ಪಡ್ಕೊಳ್ಳಬಲ್ಲಂತ ತಂಡಕ್ಕೆ 3 ಲಕ್ಷದ ನಗದನ್ನು ಕೂಡ ಮಾಡ್ತಾ ಇರ್ತಕ್ಕಂಥವರು ಶ್ರೀ ವಿನಾಯಕ ಜ್ಯುವೆಲರಿ ಮತ್ತು ಸಿಲ್ಕ್ ಸ್ಯಾರೀಸ್ನ ಮಾಲೀಕರು. ಹಾಗೆ ದ್ವಿತೀಯ ಸ್ಥಾನ ಪ್ರಶಸ್ತಿಯನ್ನು ಪಡ್ಕೊಳ್ಳಬಲ್ಲ ತಂಡಕ್ಕೆ 2 ಲಕ್ಷ ನಗದನ್ನು ಕೂಡ ಮಾಡ್ತಾ ಇರ್ತಕ್ಕಂಥವರು ಶ್ರೀವರಿ ಡೆವಲಪರ್ಸ್ ಆ್ಯಂಡ್ ಮಾರ್ಕೆಟಿಂಗ್ನ ಮಾಲೀಕರು. ಹಾಗೆ ರನ್ನರ್ಸ್ ಪ್ರಶಸ್ತಿಯನ್ನು ಕಾಣಬಲ್ಲಂತ ತಂಡಕ್ಕೆ 1 ಲಕ್ಷ ನಗದನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ದಾನಿಗಳು ಆರ್ಟ್ ಆಫ್ ಸ್ಪೀಕಿಂಗ್ ಅಕಾಡೆಮಿ ಸಂಸ್ಥೆಯ ಮಾಲೀಕರು ಕೂಡ. ತಡ ಮೊತ್ತ 23 ಓಟವನ್ನು ತಲುಪ್ತಾ ಇದೆ. ಒಂಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನವನ್ನು ಮೊದಲ ಚೆಂಡಿಗೆ ಮಾಡಿದ್ರು. ತಂಡದ ಮೊತ್ತವೂ ಕೂಡ ಏರಿಕೆಯನ್ನು ಕಾಣುತ್ತಾ ಇದೆ. 1 ಓಟದ ಹೆಚ್ಚುವರಿ 25 ಓಟವನ್ನು ತಲುಪ್ತಾ ಇದೆ ಕೂಡ. ಡಾಟ್ ಬಾಲ ಸೇರ್ಪಡೆ ಇಲ್ಲಿ ಅಂಶ ಪಟ್ಯನ ಕಂಡುಕೊಳ್ತಾ ಇದೆ ಕೂಡ. ನಟರಾರ ಹೊಡೆತವನ್ನು ದಾಖಲಿಸಲು ಪ್ರಯತ್ನ. ಸಿಲೆಮಿನಲ್ಲಿ ಕ್ಷೇತ್ರರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ನಡುವೆತ್ತ ಇಲ್ಲಿ ಕ್ಷೇತ್ರರಕ್ಷಣೆ ದಾಖಲಿಸಿದ್ರು. ನಟ ಸೂಚನೆ ರವಾನೆಯನ್ನು ಕಾಣ್ತಾ ಇದೆ. ಮತ್ತೆ 1 ಓಟಗಳ ಸೇರ್ಪಡೆ. BWSSB ಇತ್ತ 26 ಓಟವನ್ನು ತಲುಪ್ತಾ ಇದೆ. 3 ಚೆಂಡುಗಳನ್ನು ಒಂದೆಡೆ ಮಹೇಶ್ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. 4ನೇಯ ಚೆಂಡಿತ ಕವರ್ಸಬಲ್ಲ ಬೀಸಬಲ್ಲ ಪ್ರಯತ್ನಗಳು ಸಾಗ್ತದೆ. 1 ಓಟಗಳ ಸೇರ್ಪಡೆ. 2ನೇಯ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳ ನಡುವೆ ಧರ್ಮಲಕ್ಕೆ ಇವಾಗ 2 ಓಟಗಳ ಪೂರೈಕೆಯೂ ಕೂಡ 2 ಓಟಗಳಿಗೆ ಅವಕಾಶ ಇತ್ತ. ಇಲ್ಲಿ KEB ಕ್ಷೇತ್ರರಕ್ಷಕರು ಮಾಡಿಕೊಡ್ತಾ ಇದ್ದಾರೆ. ತಳ ಮತ್ತೆ 28. 5ನೇ ಓವರ್ ಮುಕ್ತಾಯಕ್ಕಾಗಿ 2 ಎಸೆತ ಬಾಕಿ ಉಳಿತಾ ಇದೆ. ಇನ್ನು ಕೂಡ ವೆಂಕಟೇಶ್ ಮೂರ್ತಿ ಸ್ಟ್ರೈಕ್ ಅಲ್ಲಿದ್ದಾರೆ. ಸುಂದರತೆ ಹೊಡೆತ ಮತ್ತೆ ತರ್ಡಮಾನ ಭಾಗದಲ್ಲಿ ಕ್ಷೇತ್ರರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ಒಂಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳ ನಡುವೆ ಯಶಸ್ಸನ್ನು ಕಂಡ್ರು. 29 ಓಟವನ್ನು ತಲುಪ್ತಾ ಇದೆ. ಅಂತಿಮ ಚೆಂಡು ಡೀಪ್ ಬಾಲ್ ಮತ್ತೆ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. 1 ಓಟಗಳ ಸೇರ್ಪಡೆ. ಅಂತಿಮ 1 ಓಟಗಳಿಗೆ ಅವಕಾಶ ಮಹೇಶ್ ಮಾಡಿಕೊಡ್ತಾ ಇದ್ದಾರೆ. ಮುಕ್ತಾಯದ 5 ಓವರ್ಗಳಲ್ಲಿ BWSSB 30ಕ್ಕೆ 2 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯ ಆಟವನ್ನು ಆಡುತ್ತಾ ಇದೆ. ಅಂತಿಮ 18 ಎಸೆತ
ಪ್ರಾರಂಭಿಕ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ ಕೂಡ. ಅದ್ಯಾವ ಎಸೆತಗಾರನನ್ನು ಪರಿಚಯಿಸ್ತಾರೆ ನೋಡಬೇಕಾಗಿದೆ. ತಡ ಮೊತ್ತ 30 ಊಟವನ್ನು ತಲುಪ್ತಾ ಇದ್ದಾರೆ. ಇದಾದ ಬಳಿಕ ಕ್ರೀಡಾಂಗಣದ ಒಳಭಾಗದಲ್ಲಿ ಎರಡನೆಯ ಎಕ್ಸಿಬಿಷನ್ ಮ್ಯಾಚ್ ಆರಂಭವನ್ನು ಕಾಣಲಿಕ್ಕಿದೆ. KR ಪುರ ಮತ್ತು ಮಹದೇವಪುರ ಪೊಲೀಸ್ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳು ಒಂದೆಡೆ ಪ್ರದರ್ಶನ ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. ಅಲ್ಲಿ ನಮ್ಮ ಜನರೇಟ್ ಆಪರೇಟರ್ ದಯಮಾಡಿ ಜನರೇಟರ್ ಆನ್ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಜನರೇಟ್ ಆಪರೇಟರ್ ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ವೈಡ್ ಬಾಲ್ ಸೂಚನೆ ರವಾನೆ ಕಾಣ್ತಾ ಇದೆ. ಅಲ್ಲಿ ಎರಡನೆಯ ಪ್ರದರ್ಶನ ಪಂದ್ಯದ ಟಾಸ್ಗಾಗಿ ಮೊದಲ ಕರೆ ರವಾನಿಸ್ತಾ ಇದ್ದೇವೆ. KR ಪುರ ಪೊಲೀಸ್ ಇಲಾಖೆಯ ತಂಡ ಮತ್ತು ಮಹದೇವಪುರ ಪೊಲೀಸ್ ಇಲಾಖೆಯ ತಂಡಗಳು ಎರಡನೆಯ ಒಂದು ಪ್ರದರ್ಶನ ಪಂದ್ಯವನ್ನು ಆಡ್ತಾರೆ. ಆ ಎರಡೂ ತಂಡದ ಕ್ಯಾಪ್ಟನ್ ಟಾಸ್ಗೆ ಬರಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಬಹಳ ಶತಮಾನದಿಯ ಚೆಂಡನ್ನು ದಾಖಲಿಸಿದ್ರು. ನಡುವೆ ಹೋದರೆ ಕೂಡ ಆಘಾತವನ್ನು ಕಾಣ್ತಾ ಇದೆ. ಇಲ್ಲಿ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ ಕೂಡ. ಹೊಸ ಆಟಗಾರನ ಸೇರ್ಪಡೆ ಶಿವು ಅಂಕಣಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ KR ಪುರ ಮತ್ತು ಮಹದೇವಪುರ ಪೊಲೀಸ್ ಇಲಾಖೆಯ ಕ್ಯಾಪ್ಟನ್ಗಳು ಟಾಸ್ಗೆ ಬರಬೇಕೆನ್ನೋದಾಗಿ ಕೇಳ್ಕೊಳ್ತಾ ಇದ್ದೇವೆ. ಇದಾದ ಬಳಿಕ ತಮ್ಮ ಪಂದ್ಯ ಆರಂಭವನ್ನು ಕಾಣಲಿಕ್ಕಿದೆ. ಎರಡೂ ತಂಡದ ನಾಯಕರು ಟಾಸ್ಗೆ ಬನ್ನಿ ನನಗೆ ಕೇಳ್ಕೊಳ್ತಾ ಇದ್ದಾವೆ. ಮಗೀಶ್ ಸರ್ ಅವರು ಕಾಯ್ತಾ ಇದ್ದಾರೆ. ಎರಡೂ ತಂಡದ ಕ್ಯಾಪ್ಟನ್ ಇಮಿಡಿಯೇಟ್ಲಿ ಬನ್ನಿ. ಶಾಟ್ ಹೊಡೆತ ದಾಖಲಿಸಲ ಪ್ರಯತ್ನ ಸದರತೆ ಹೊಡೆತ ತನ್ಮೂಲಕ ಚೆಂಡು ಸೀಮಾ ರೇಖೆಯ ಹೊರ ಭಾಗವನ್ನು ಕಾಣ್ತದೆ. ಇಲ್ಲಿ ಬೌಂಡ್ರಿಯನ್ನು ದಾಖಲಿಸಿದ್ರು. ಎರಡನೇ ಒಂದು ಎಕ್ಸಿಬಿಷನ್ ಮ್ಯಾಚಿನ ಟಾಸ್ ಪ್ರಕ್ರಿಯೆ ಮಗೀಶ್ ಸರ್ ನಡೆಸಿಕೊಡ್ತಾ ಇದ್ದಾರೆ. KR ಪುರ ಮತ್ತು ಮಹದೇವಪುರ ಪೊಲೀಸ್ ಇಲಾಖೆಯ ತಂಡಗಳು ಆಡ್ತಾ ಇದೆ. ತಡ ಮತ್ತೆ 39 ಓಟವನ್ನು ತಲುಪ್ತಾ ಇದೆ. ಶಾಟ್ ಹೊರತ ದಾಖಲಿಸಲ ಪ್ರಯತ್ನ ಸದರತೆ ಹೊರತ ತನ್ಮೂಲಕ ಚೆಂಡಿವಾಗ ಸೀಮಾ ರೇಖೆಯ ಹೊರ ಭಾಗವನ್ನು ಕಾಣ್ತಾ ಇದೆ. ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ. ಇಲ್ಲಿ ಸಿಕ್ಸರ್ ಅನ್ನು ರಿವರ್ಸ್ ಶಾಟ್ ರೂಪದಲ್ಲಿ ದಾಖಲಿಸಿದ್ರು. ತಡ ಮತ್ತೆ ಇವಾಗ 45 ಓಟವನ್ನು ತಲುಪ್ತಾ ಇದೆ. 6 ಓವರ್ ಮುಕ್ತವನ್ನು ಕಾಣ್ತಾ ಇದೆ. ತಡ ಮೊತ್ತ 45 ಓಟಗಳು.
ಸುಂದರತೆಯ ಚೆಂಡು ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ದಾಖಲಿಸ್ತಾ ಇದ್ದಾರೆ. ಈಗಾಗಲೇ ಎರಡನೆಯ ಪ್ರದರ್ಶನ ಪಂದ್ಯದ ಟಾಸ್ ಪ್ರಕ್ರಿಯೆ ಮುಕ್ತಾಯವನ್ನು ಕಂಡಿದ್ದು ಫ್ರೆಂಡ್ಸ್ ಪೊಲೀಸ್ ಒಂದೆಡೆ ಟಾಸ್ ಅನ್ನು ಜಯಿಸ್ತಾ ಇದೆ. ಮೊದಲ ಹಂತದಲ್ಲಿ ಬೌಲ್ ಪಾಸ್ ನಿರ್ಧಾರವನ್ನು ಮಾಡುತ್ತಾ ಇದ್ದಾರೆ. ರಾಯಲ್ ಪೊಲೀಸ್ ವಿರುದ್ಧವಾಗಿ ಎರಡನೇ ಒಂದು ಎಕ್ಸಿಬಿಷನ್ ಮ್ಯಾಚ್ ಅನ್ನು ಆಡಲಿಕ್ಕಿದ್ದಾರೆ. ಶಾಟ್ ಹೊಳತದ ಸಲಫಾದ ಸದರತೆ ಹೊಳತ ಒನ್ ಬೌನ್ಸ್ ಬೌಂಡ್ರಿ. ಇವಾಗ ಮತ್ತೆ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ. ಆರಂಭಿಕ ಹಂತದ ಟಾಸ್ ಪರಾಜಯವನ್ನು ಕಂಡಿರ್ತಕ್ಕಂಥ BWSSB ಇಲ್ಲಿ ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸ್ತಾ ಇದೆ. ಅರ್ಧ ಶತಕದ ಪೂರೈಕೆಯನ್ನು ಮಾಡ್ತಾ ಇದೆ. 50 ಓಟವನ್ನು ದಾಖಲಿಸಿದ್ದಾರೆ. ಏನಿರ್ತಕ್ಕಂಥ ಚೆಂಡುಗಳಲ್ಲದೆ ಎಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಮೊದಲ ಎಕ್ಸಿಬಿಷನ್ ಮ್ಯಾಚ್ ಒಂದೆಡೆ ಬಹಳಷ್ಟು ಉತ್ತಮ ರೀತಿಯಾಗಿ ಸಾಗ್ತಾ ಇದೆ. ಇದಾದ ಬಳಿಕ ಎರಡನೇ ಒಂದು ಪ್ರದರ್ಶನ ಪಂದ್ಯ ಸಾಗ್ಲಿಕ್ಕಿದೆ ಕೂಡ. ಹೊದ್ದಾರಿ ಆವರಿಸಿಕೊಂಡು ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಮತ್ತೆ ಊಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಒಂದು ಓಟ ಸೇರ್ಪಡೆ. ತಡ ಮೊತ್ತವು ಕೂಡ 51 ಊಟವನ್ನು ತಲುಪ್ತಾ ಇದೆ. ಅಂತಿಮ 2 ಸತ 7ನೇ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ ಕೂಡ. ರಾಜ್ ಮತ್ತೆ 5ನೇ ಬಾರಿ ವೆಂಕಟೇಶ್ ಮೂರ್ತಿ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ಹೋದಾರಿ ಆವರಿಸಿಕೊಂಡು ಬೀಸಬಲ್ಲ ಪ್ರತಿಗಳು ಮತ್ತೆ ಸಾಗ್ತದೆ. ಡೀಪ್ ಅಲ್ಲಿಗೆ ಬಾದಲು ಒಂದು ಊಟಗಳ ಸೇರ್ಪಡೆ ಕ್ಷೇತ್ರಕ್ಷಣ ದಾಖಲಿಸಿದ್ರು. ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. 52 ಊಟವನ್ನು ತಲುಪ್ತಾ ಇದ್ದಾರೆ. ವೀರಸೇನ ಹೊಳತವನ್ನು ದಾಖಲಿಸಲು ಪ್ರಯತ್ನ ಬಾದಲಿ ಕ್ಷೇತ್ರಕ್ಷಣ ಮತ್ತೆ ದಾಖಲಾತಿಯನ್ನು ಕಾಣ್ತಾ ಇದೆ. ಇಲ್ಲಿ ಮತ್ತೆ ಓಟಗಳಿಗೆ ರಾಜ್ಯ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಮುಕ್ತಾದ 7 ಓವರ್ಗಳಲ್ಲಿ BWSSB 53ಕ್ಕೆ 3 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಕೊನೆಯ 6 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ತಡ ಮೊತ್ತ 53. ಅದ್ಯಾವ ಎಸೆತಗಾರರನ್ನು ಪರಿಚಯಿಸಿದ್ದಾರೆ ನೋಡಬೇಕಾಗಿದೆ. KEB ಮತ್ತು BWSSB ಮೊದಲ ಒಂದು ಎಕ್ಸಿಬಿಷನ್ ಮ್ಯಾಚ್ ಅನ್ನು ಆಡ್ತಾ ಇದ್ದಾರೆ. ಇದಾದ ಬಳಿಕ ಕೇರಪುರ ಕ್ಷೇತ್ರದ ಪೊಲೀಸ್ ಇಲಾಖೆಯ ತಂಡಗಳು ಎರಡನೇ ಒಂದು ಪ್ರದರ್ಶನ ಪಂದ್ಯಾಟವನ್ನು ಆಡ್ತಾರೆ. ಫ್ರೆಂಡ್ಸ್ ಪೊಲೀಸ್ ವರ್ಸಸ್ ರಾಯಲ್ ಪೊಲೀಸ್ ಎರಡನೇ ಒಂದು ಪ್ರದರ್ಶನ ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. ನೆಗತವನ್ನು ಕಾಣ್ತಾ ಇರ್ತಕ್ಕಂಥ ಚೆಂಡಿಗೆ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಮತ್ತೆ ಊಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಅಂತಿಮವರ ಮೊದಲ ಒಂದು ಎಸೆತವನ್ನು ಇಲ್ಲಿ ವೇಣು ಮುಕ್ತಾಯವನ್ನು ಮಾಡಿ ಕೊಡ್ತಾ ಇದ್ದಾರೆ. 54 ಊಟವನ್ನು ಇಲ್ಲಿ ತಲುಪ್ತಾ ಇದೆ ಕೂಡ. ಹನ್ನೆರಡು ತಂಡಗಳು ಭಾಗವಹಿಸಿರ್ತಕ್ಕಂಥ ವ್ಯವಸ್ಥಿತ 3 ದಿನದ ಹಗಲು ರಾತ್ರಿಯ ದಾಂಡು ಚೆನ್ನ ಕ್ರಿಕೆಟ್ ಪಂದ್ಯಾಕೂಟದಲ್ಲಿ ಈಗಾಗಲೇ 4 ತಂಡಗಳು ಸೆಮಿ ಎಂಟ್ರಿಯನ್ನು ಕಂಡಿದ್ದಾವೆ. ಟೀಮ್ ಇಂಡಿಯಾ ಬಾಬು 11 ಒಂದೆಡೆ ಸೆಮಿ ಎಂಟ್ರಿಯನ್ನು ಪಡ್ಕೊಂಡ್ರೆ ಇನ್ನೊಂದೆಡೆ KTR 11 ಸೆಮಿ ಎಂಟ್ರಿಯನ್ನು ಪಡ್ಕೊಂಡಿದ್ದಾರೆ. ಮೂರನೆಯ ತಂಡವಾಗಿ ವಸಿಂ 11 ಥಂಡರ್ಸ್ ಸೆಮಿ ಎಂಟ್ರಿಯನ್ನು ಪಡ್ಕೊಂಡಿದ್ದಾರೆ. ಆ ಬಳಿಕ BSR ಸೆಮಿ ಎಂಟ್ರಿಯನ್ನು ಪಡ್ಕೊಂಡಿದ್ದಾರೆ. ಈ 4 ತಂಡದ ಕ್ಯಾಪ್ಟನ್ಗಳು ಇಲ್ಲಿ ಮೊದಲ ಇನ್ನಿಂಗ್ಸ್ ಮುಕ್ತಾಯದ ಬಳಿಕ ನಮ್ಮ ವೇದಿಕೆಯನ್ನು ಕೂಡಿಕೊಳ್ಳಿ ಅನ್ನೋದಾಗಿ ತಿಳಿಸ್ತಾ ಇದ್ದಾವೆ. ಐವತ್ತಾರು ಊಟವನ್ನು ತಲುಪ್ತಾ ಇದೆ. 4ನೇಯ ಚೆಂಡು ಪುಣಾಂತರವಾಗಿ ಬೀಳುತ್ತಾ ಇದೆ. ಕವರ್ಸ್ ಭಾಗದಲ್ಲಿ ಒಂದು ಓಟಗಳ ಸೇರ್ಪಡೆ. 2ನೇಯ ಓಟವನ್ನು ದಾಖಲಿಸುವ ಪ್ರಯತ್ನಗಳ ನಡುವೆ ಸುಂದರತೆಯ ಒಂದು ನೇರ ಗುರಿಯನ್ನು ದಾಖಲಿಸಿದ್ರು. ಇಲ್ಲಿ ವಿಕೆಟ್ಸ್ ಆಘಾತವನ್ನು ಕಾಣ್ತಾ ಇದೆ. ಹೊದ್ದರೆ ಕೂಡ ಆಘಾತವನ್ನು ಕಾಣ್ತಾ ಇದೆ. 4ನೇಯ ವಿಕೆಟ್ಸ್ ಅನ್ನು ಕಳ್ಕೊಂಡ್ರು. ಚಕ್ರವರ್ತಿ ಹೊಸ ಆಟಗಾರರ ಸೇರ್ಪಡೆಯೂ ಕೂಡ 57 ಓಟಗಳು. ಡಾಟ್ ಬಾಲ್ಗಳ ಸೇರ್ಪಡೆ. ಓಟಗಳು ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಆರಂಭಿಕ ಇನ್ನಿಂಗ್ಸ್ ನ ಕೊನೆಯ ಒಂದು ಎಸೆತ ಬಾಕಿ ಉಳಿತಾ ಇದೆ. ಇನ್ನಿಂಗ್ಸ್ ನ ಕೊನೆಯ ಚೆಂಡಿಗಾಗಿ ವೇಣು SR ಭಾಗದಲ್ಲಿ
ಮೊದಲ ಶೇಷನ ಕೊನೆಯ ಚೆಂಡು ಡಿಫೆಕ್ಷನ್ ಕಬಾರಿಸಿ ಓಟಗಳು ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ. ಎರಡನೆಯ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳ ನಡುವೆತ BWSSB ಆಟಗಾರ ಯಶಸ್ಸನ್ನ ಕಂಡ್ರು. ಇಲ್ಲಿ ಮೊದಲ ಒಂದು ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ ಕೂಡ. ಮುಕ್ತಾಯದ ಮೊದಲ ಹಂತಗಳ ಬಳಿಕ BWSSB ಆಟಗಾರ 59 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಈ ಪ್ರದರ್ಶನ ಪಂದ್ಯವನ್ನು ಒಂದೆಡೆ KEB ಆಟಗಾರರು ಜಯಿಸಬೇಕಾದ್ರೆ 60ರ ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡಬೇಕಾಗಿದೆ. ಟಾರ್ಗೆಟ್ ಸಂಖ್ಯೆ 60. ಇಲ್ಲಿ ಇನ್ನಿಂಗ್ಸ್ ಬದಲಾವಣೆ ಕಂಡಾಗ ನಾವು ವಿದ್ಯಮಾನದಲ್ಲಿ ಕೂಡ ಬದಲಾವಣೆ ಕಂಡುಕೊಳ್ತಾ ಇದ್ದೇವೆ. ಮುಂದಿನ ಹಂತಕ್ಕಾಗಿ ಫಾರೂಕ್ ಪಾಷಾ, ಹಾರೋಳ್ಳಿ ಕನಕಾಪುರ ಇವರನ್ನ ಬರಮಾಡಿಕೊಳ್ತಾ ಇದ್ದೇವೆ ಕೂಡ. ಧನ್ಯವಾದ ಉಮೇಶ್ ಮಂಡನವರ. ದಿನದ ಆರಂಭಿಕ ಔಪಚಾರಿಕ ಪಂದ್ಯಾಕೂಟ ಎಕ್ಸಿಬಿಷನ್ ಮ್ಯಾಚ್ ಸಾಗಿ ಬರುತ್ತದೆ. KEB ಮತ್ತು BWSSB ನಡುವ ಟಾಸ್ ಅನ್ನು ಜಯಿಸಿರ್ತಕ್ಕಂಥ KEB ಮೊದಲಿಗೆ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಮಹೇಶ್ ಸ್ಟ್ರೈಕರ್ ಅಲ್ಲಿ KEB ತಂಡದ ಪರವಾಗಿ ನಾನ್ ಸ್ಟ್ರೈಕರ್ ಎಂಡಲ್ಲಿ ಸುನಿಲ್ ಕುಮಾರ್. ಆರಂಭಿಕ ಚೆಂಡು ಲಾಂಗ್ ನಡುವೆ ಒಂದೋಟದ ಪೂರೈಕೆ ಆಗ್ತಾ ಇದೆ. 60ರ ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿದೆ KEB ತಂಡ BWSSB ವಿರುದ್ಧವಾಗಿ ಎರಡನೇ ಬಾರಿ. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಲಾಂಗ್ ಆಫ್ ನಡುವೆ ಒಂದೋಟದ ಪೂರೈಕೆ ಆಗ್ತಾ ಇದೆ.
ಸರ್ಕಾರಿ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ವಿವಿಧ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ KB ಮತ್ತು BWSSBಗೆ ಕ್ರಿಕೆಟ್ ಅನ್ನುವ ಕ್ರೀಡೆಯನ್ನು ಆಯೋಜಿಸಿಕೊಡ್ತಾ ಇದೆ. ಈ ಒಂದು ಕ್ರೀಡಾ ಟೂರ್ನಿಯಲ್ಲಿ ಆಡಲಿಕ್ಕೆ ಅವಕಾಶನ GBI ಸೋಷಿಯಲ್ ಆರ್ಗನೈಸೇಷನ್ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸಾಕಷ್ಟು ದಣಿದಿರ್ತಾರೆ. ತಮ್ಮದೇ ಆದಂಥ ಇಲಾಖೆಯಲ್ಲಿ ಪ್ರಸ್ತುತ ಈಗ ಕ್ರಿಕೆಟ್ ಅನ್ನುವ ಕ್ರೀಡೆಯನ್ನು ಆಯೋಜಿಸುವ ಮುಖ್ಯವಾಗಿ ಮನವನ್ನು ಗೆಲ್ತಾ ಇದ್ದಾರೆ. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಬಹಳಷ್ಟು ರೀತಿಯ ಹೊಡೆತ. ಫೈನಲ್ ನಡುವೆ ಒಂದೋಟ, ಎರಡನೇ ಓಟವನ್ನು ದಾಖಲಿಸುವ ಹಂತದಲ್ಲಿ ರಿಸ್ಕಿ ಸಿಂಗಲ್ ಅನ್ನು ಕೂಡ ಪೂರೈಸಿದ್ರು. ಎರಡು ಓಟದ ಹೆಚ್ಚುವರಿ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 4ಕ್ಕೆ ತಲುಪ್ತಾ ಇದೆ. ವೈಡ್ ಬಾಲ್ ಸೂಚನೆ, ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಆಸಿಫ್ ಅಸ್ಗರ್ ಮಾಲೀಕತ್ವದ CR7 ಅಫಿಷಿಯಲ್ ನೇರ ಪ್ರಸಾರ ಬಿತ್ತರಿಸ್ತಾ ಇದೆ. ಅಲ್ಲಿ ಈ ಒಂದು ಸಂಸ್ಥೆ ಮುಂದಾಳತ್ವವನ್ನು ವಹಿಸಿಕೊಂಡು ಬಹಳಷ್ಟು ವ್ಯವಸ್ಥಿತವಾಗಿ ನೇರ ಪ್ರಸಾರ ಬಿತ್ತರಿಸಿದ ಸಂಸ್ಥೆ. ಅದರಲ್ಲಿ ಪ್ರಮುಖ ಕ್ಯಾಮರಾಮನ್ ಆಗಿ ಸಂತೋಷ್, ರಾಜ್ದೀಪ್ ಚಿರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮುಖ್ಯ ಆಪರೇಟರ್ ಆಗಿ ಸಾಹಿಲ್, ಲೈವ್ ಸ್ಕೋರರ್ ಆಗಿ ಹುಜೇರ್ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಬಹಳಷ್ಟು ರೀತಿಯ ಒಂದು ಎಸೆತ ಕೇವಲ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಮಿಡ್ ಆಫ್ ನಡುವೆ 60 ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡಬೇಕಾಗಿದೆ KEB. ಯೂಟ್ಯೂಬ್ ಮುಖ್ಯವಾಗಿ ಲೈವ್ ಸ್ಟ್ರೀಮಿಂಗ್ ಅನ್ನು ತಾವು ವೀಕ್ಷಣೆಯನ್ನು ಮಾಡಬಹುದಾಗಿದೆ. CR7 ಅಫಿಷಿಯಲ್ ಬಿತ್ತರಿಸ್ತಾ ಇದೆ ನೇರ ಪ್ರಸಾರವನ್ನ. ತೀರಾ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಸ್ಕ್ವೇರ್ ಲಾಗ್ ನಡುವೆ ಒಂದೋಟದ ಹೆಚ್ಚುವರಿ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 5ಕ್ಕೆ ತಲುಪ್ತಾ ಇದೆ. ನಲವತ್ತ 53 ಓಟಗಳು KEBಗೆ ಬರಬೇಕಾಗಿದೆ. ಇನ್ನೂ ಕೂಡ ಮಹೇಶ ಸ್ಟ್ರೈಕರ್ ಅಲ್ಲಿ, ಸುನಿಲ್ ನಾನ್ ಸ್ಟ್ರೈಕರ್ ಅಲ್ಲಿ, SKRKಯಲ್ಲಿ ಪ್ರಮೋದ. ಶಂಸೆ, SKRKಯಲ್ಲಿ ವೆಂಕಟ್. ಆರಂಭಿಕ ಓವರ್ ಮುಕ್ತಾದ ಬಳಿಕ ತಂಡದ ಒಟ್ಟು ಮೊತ್ತ 7. ಯಾವುದೇ ಒಂದು ಹುದ್ದರಿ ಆಘಾತವಿಲ್ಲದೆ. ಆಫ್ಟರ್ ಕಂಪ್ಲೀಷನ್ ಫಸ್ಟ್ ಓವರ್ ಸ್ಕೋರ್ ಮೂವ್ಸ್ ಆನ್ ಟು 7 ರನ್ಸ್ ವಿತೌಟ್ ಲಾಸ್. ಆನಂದ್ SKRKಯಲ್ಲಿ ಎರಡನೇ ಓವರ್ಗಾಗಿ ಬಹಳ ಸುತ್ತಮ ರೀತಿಯ ಹೊಡೆತ. ಬ್ಯಾಕ್ ಟು ಬೌಲರ್ ಆಟವನ್ನು ಆಡಿದ್ರು. ಲಾಂಗ್ ಆಫ್ ಹಾಗೂ ಲಾಂಗ್ ನಡುವ ಬಿರುಸಿನ ಬೌಂಡ್ರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 4 ಓಟದ ಸೇರ್ಪಡೆ. ತೀರಾ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಸ್ಕೋರ್ ಲಾಗ್ ನಡುವ ಸುಲಭ ಸಾಧ್ಯದ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಜೀವದಾನವನ್ನ ಪಡ್ಕೊಳ್ತಾ ಇದ್ದಾರೆ ದಾಂಡಿಗ ಮಹೇಶ. ಸಿಕ್ಸರ್ ಅನ್ನ ದಾಖಲಿಸುವ ಹಂತದಲ್ಲಿ ಸೀಮಾ ರೇಖೆ ಅಂಚಿನಲ್ಲಿ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಸದ್ಯ ಈಗ ಮಹೇಶ್ಗೆ ಜೀವದಾನ ಲಭಿಸ್ತಾ ಇದೆ. ಬಹಳಷ್ಟು ರೀತಿಯ ಎಸೆತ ತಟ್ಟಿ ಮುಟ್ಟಿ ಓಟದ ಪೂರೈಕೆ ಆಗ್ತಾ ಇದೆ. ತಂಡ ಒಟ್ಟು ಮೊತ್ತ 14. ಆನಂದ್ ದೇಶದಿಂದ ಚೆಂಡು ರಿವರ್ಸ್ ದಾಖಲಿಸುವ ವಿಫಲ ಯತ್ನ. ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ 1 ಎಸೆತ 2ನೇ ಓವರ್ಗಾಗಿ ಬಾಕಿ ಉಳಿತಾ ಇದೆ. ಕೊನೆಯ ಬಾರಿ
ಅಲ್ಲಿ 4 ತಂಡಗಳಿಗೆ ಒಂದು ಮನವಿ, ಸೆಮಿಫೈನಲ್ ಪಂದ್ಯಾಟವನ್ನು ಆಡಲಿಕ್ಕಿರುವಂತಹ 4 ತಂಡಗಳಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ನನ್ನ ಧ್ವನಿ ತಲುಪ್ತಾ ಇದ್ರೆ 4 ತಂಡದ ಕ್ಯಾಪ್ಟನ್ಗಳು ನಮ್ಮ ಕಾಮೆಂಟ್ರಿ ಬಾಕ್ಸ್ ಬಳಿ ಬನ್ನಿ. ಕಾರಣ ಮೊದಲನೇ ಸೆಮಿಫೈನಲ್, ಎರಡನೇ ಸೆಮಿಫೈನಲ್ ಯಾವ ತಂಡದ ವಿರುದ್ಧವಾಗಿ ಆಡ್ಲಿಕ್ಕಿದ್ದೀರಿ ಅದನ್ನು ನಾವು ಕಾಯ್ನನ್ನ ಆಯ್ಕೆ ಮಾಡ್ಕೊಂಡಿದ್ದೇವೆ. ಹೆಡ್ ಯಾವ ತಂಡಕ್ಕೆ ಬೀಳುತ್ತೋ ಅದು ಮೊದಲನೇ ಪಂದ್ಯಾಟವನ್ನು ಆಡಬೇಕಾಗ್ತದೆ. ಟೈಲ್ ಯಾವ ತಂಡಕ್ಕೆ ಇದಿರುತ್ತೋ ಅದು ಎರಡನೇ ಪಂದ್ಯಾಟವನ್ನು ಆಡಬೇಕಾಗ್ತದೆ. ಮೊದಲನೇ ಪಂದ್ಯಾಟ ಹೆಡ್ ಅಂತ ಯಾವ ಒಂದು ಕಾಯಿನ್ ಬೀಳುತ್ತೋ ಆ ಒಂದು ತಂಡಗಳು ಮೊದಲನೇ ಸೆಮಿಫೈನಲ್ ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. ಎರಡನೇ ಪಂದ್ಯಾಟ ಟೈಲ್ ಬಿದ್ದಂತ ಒಂದು ಕಾಯಿನು ಎರಡನೇ ಪಂದ್ಯಾಟವನ್ನು ಸೆಮಿಫೈನಲ್ ಆಗಿ ಆಡಲಿಕ್ಕಿದ್ದಾರೆ. ಅಲ್ಲಿ 4 ತಂಡದ ಸೆಮಿಫೈನಲ್ನ ಆಡುವಂತ ತಂಡದ ನಾಯಕರುಗಳು ಶೀಘ್ರದಲ್ಲೇ ಬರಬೇಕು ಕಾಮೆಂಟ್ರಿ ಬಾಕ್ಸ್ ಬಳಿ. ಮತ್ತೊಮ್ಮೆ ಶಿವು ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ರು. ಮಿಡಾನ್ ನಡುವೆ ಒಂದೋಟದ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 18 ಓಟಗಳು. ಬಹಳಷ್ಟು ಮರೆತು ಎಸೆತ ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ದಾಖಲಿಸಿದ್ರು. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 19. 33ಕ್ಕೆ 41 ಓಟಗಳು ಬರಬೇಕಾಗಿದೆ. 33ಕ್ಕೆ 41. ಹೊಸ ದಾಂಡಿಗ ವೇಣುನ ಎಂಟ್ರಿ ಆಗ್ತಾ ಇದೆ. ಈಗಾಗಲೇ ಆರಂಭಿಕ ಸರದಿಯ ಆಟಗಾರರ ಹುದ್ದರಿನ ಒಪ್ಪಿಸಿ ಪೇಲಿನ ಹಾದಿ ಹಿಡಿತಾ ಇದ್ದಾರೆ. ಅಂತಿಮ 32ಕ್ಕೆ 41 ಓಟಗಳು ಬರಬೇಕಾಗಿದೆ. ತಂಡದ ಒಟ್ಟು ಮೊತ್ತ 19. ಮತ್ತೊಮ್ಮೆ ಶಿವು 5ನೇ ಬಾರಿ. ಬಹಳಷ್ಟು ಮರೆತು ಎಸೆತ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಒಂದೋಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ದಿನದ ಮುಂದಿನ ಪಂದ್ಯಾಕೂಟ KR ಪುರದ ಪೊಲೀಸ್ ಇಲಾಖೆ ಸೆಂಟ್ಸ್ ಆರ್ಡರ್ ನಡೆಸ್ತಾ ಇದ್ದಾರೆ. KR ಪುರದ 2 ತಂಡಗಳು ಪೊಲೀಸ್ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಂತ 2 ತಂಡಗಳು. ಒಂದೆಡೆ ಫ್ರೆಂಡ್ಸ್ ಪೊಲೀಸ್, ಮತ್ತೊಂದೆಡೆ ರಾಯಲ್ ಪೊಲೀಸ್. ಟಾಸ್ ಅನ್ನು ಈಗಾಗಲೇ ಫ್ರೆಂಡ್ಸ್ ಪೊಲೀಸ್ ತಂಡದ ನಾಯಕ ಜಯಿಸಿದ್ದಾರೆ. ಟಾಸ್ ಅನ್ನು ಜಯಿಸಿ ಫ್ರೆಂಡ್ಸ್ ಪೊಲೀಸ್ ಮೊದಲಿಗೆ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅಲ್ಲಿ ರಾಯಲ್ ಪೊಲೀಸ್ನ ಆರಂಭಿಕ ಸರದಿ ಆಟಗಾರರು ಸಿದ್ಧತೆಯಲ್ಲಿರಬೇಕು. ಬಹಳಷ್ಟು ಮರೆತೆಯ ಎಸೆತ ತಟ್ಟಿ ಮುಟ್ಟಿ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ಅಲ್ಲಿ ಪೊಲೀಸ್ ಇಲಾಖೆ ಗಮನಿಸಿಕೊಳ್ಳಿ, 6 ಓವರ್ನ ಪಂದ್ಯಾಟ ಇರ್ತದೆ ಮುಂದಿನ ಪಂದ್ಯಾಟ. ಔಟ್ 2 ಆಗ್ತಾ ಇದೆ. ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. 2 ವಿಕೆಟ್ ನೆಲಕ್ಕೆ ಉಳ್ತಾ ಇದೆ.
7 ಓವರ್ನ ಪಂದ್ಯಾಟ ಇರ್ತದೆ. ಮುಂದಿನ ಪಂದ್ಯಾಟ ಕ್ಲೀನ್ ಬಾಡಿ ಬಾರಿ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. 3ನೇ ವಿಕೆಟ್ ನೆಲಕ್ಕೆ ಉಳ್ತಾ ಇದೆ. ಬಹಳ ಉತ್ತಮ ರೀತಿಯಿಂದ ಎಸ್ಕಾರ್ಕಿನ BWSSB ತೋರ್ಪಡಿಸ್ತಾ ಇದೆ KB ವಿರುದ್ಧವಾಗಿ. ಫ್ರೆಂಡ್ಸ್ ಪೊಲೀಸ್ ಟಾಸ್ ಅನ್ನು ಜಯಿಸಿ ಮೊದಲಿಗೆ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದ್ದಾರೆ. ರಾಯಲ್ ಪೊಲೀಸ್ಗೆ ಬ್ಯಾಟಿಂಗ್ ಆಗಿ ಆಹ್ವಾನಿಸ್ತಾ ಇದೆ. ಎರಡೂ ತಂಡಗಳು ಪೊಲೀಸ್ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಆಟಗಾರರು. KR ಪುರದ ಪೊಲೀಸ್ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಪೊಲೀಸ್ ಠಾಣೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎರಡು ತಂಡ ಮುಂದಿನ ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ ಎಕ್ಸಿಬಿಷನ್ ಪಂದ್ಯಾಟಕ್ಕಾಗಿ. ತಂಡದ ಒಟ್ಟು ಮೊತ್ತ 22, 27ಕ್ಕೆ 38 ಓಟಗಳು ಬರಬೇಕಾಗಿದೆ. ಸುಂದರತೆ ಚೆಂಡು ಡಾಟ್ ಬಾಲ್ನ ಸೇರ್ಪಡೆ. ಫ್ರೆಂಡ್ಸ್ ಪೊಲೀಸ್ won the toss, elected to field fast. 4ನೇ ಬಾರಿ ಶಾರ್ಟ್ ಆಗಿ ಬಿದ್ದಿರತಕ್ಕಂಥ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಒಂದೋಟದ ಪೂರೈಕೆ. ತಂಡದ ಒಟ್ಟು ಮೊತ್ತ 23, 26ಕ್ಕೆ ಸುನಿಲ್ ಓವರ್ನ ಸರ್ ಈ ಓವರ್ ಎಷ್ಟು ಬಂತು? ಹಲೋ ಒಂದು ನಿಮಿಷ, ಈ ಓವರ್ ಎಷ್ಟು ಬಂತು? ಇಪ್ಪತ್ಮೂರ. ಬಾಲು ನ್ಯೂ ಬೌಲರ್. ಸುಂದರತೆ ಚೆಂಡು ಡಾಟ್ ಬಾಲ್ನ ಸೇರ್ಪಡೆ. ಅಲ್ಲಿ 4 ತಂಡಕ್ಕೂ ಕೂಡ ಕಾಯಿನ್ಸ್ ಅನ್ನು ನಿಗದಿಪಡಿಸ್ತಾ ಇದ್ದಾರೆ. ಹೆಡ್ ಬೀಳುವ ತಂಡ ಮೊದಲನೇ ಪಂದ್ಯಾಕೂಟವನ್ನು ಆಡ್ಲಿಕ್ಕಿದ್ದಾರೆ. ಟೈಲ್ ಬೀಳುವ ತಂಡ 2ನೇ ಪಂದ್ಯಾಟವನ್ನು ಆಡ್ಲಿಕ್ಕಿದ್ದಾರೆ. ಡಾಟ್ ಬಾಲ್ನ ಸೇರ್ಪಡೆ. ಮತ್ತೊಂದು ಡಾಟ್ ಬಾಲ್ನ ಸೇರ್ಪಡೆ. ಈಗ ನಾವು 4 ಕಾಯಿನನ್ನು ಬಳಸ್ತಾ ಇದ್ದೇವೆ. ಹೆಡ್ ಯಾವ ಒಂದು ಹೆಡ್ ಬೀಳುವ ಒಂದು ಕಾಯಿನು ಮೊದಲನೇ ಸೆಮಿಫೈನಲ್ ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. ಟೈಲ್ ಬೀಳುವ ಒಂದು ಕಾಯಿನು 2ನೇ ಸೆಮಿಫೈನಲ್ ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. KTR, BSR, ಟೀಮ್ ಇಂಡಿಯಾ, ಬಾಬು 11, ವಸೀಂ 11, ಥಂಡರ್ಸ್. KTRಗೆ ₹1 ಕಾಯಿನ್, BSRಗೆ ₹2 ಕಾಯಿನ್, ಟೀಮ್ ಇಂಡಿಯಾ ಬಾಬು 11 ವರ್ತೂರ್ಗೆ ₹5 ಕಾಯಿನ್, ವಸೀಂ 11 ಥಂಡರ್ಸ್ಗೆ ₹10 ಕಾಯಿನ್. ಈಗ ಹೆಡ್ ಯಾವ 2 ಹೆಡ್ಸ್ ಬೀಳುವಂತ ಸಂದರ್ಭದಲ್ಲಿ ಮೊದಲನೇ ಪಂದ್ಯಾಕೂಟ ಸೆಮಿಫೈನಲ್ ಸಾಗಿ ಬರಲಿಕ್ಕಿದೆ. ಟೈಲ್ಸ್ 2ನೇ ಸೆಮಿಫೈನಲ್.
ಮೊದಲನೇ ಸೆಮಿಫೈನಲ್ ಪಂದ್ಯಾಕೂಟ KTR ವರ್ಸಸ್ BSR. ಎರಡನೇ ಸೆಮಿಫೈನಲ್ ಪಂದ್ಯಾಕೂಟ ಟೀಮ್ ಇಂಡಿಯಾ ಬಾಬು 11 ಮತ್ತೆ ವಸೀಂ 11 ಥಂಡರ್ಸ್ ಎರಡನೇ ಸೆಮಿಫೈನಲ್ ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. ಮೊದಲನೇ ಸೆಮಿಫೈನಲ್ ಪಂದ್ಯಾಟ 6:30 ಆರಂಭವನ್ನು ಕಾಣಲಿಕ್ಕಿದೆ. ಫಸ್ಟ್ ಸೆಮಿಫೈನಲ್ KTR ವರ್ಸಸ್ BSR 6:30 ಆರಂಭವನ್ನು ಕಾಣಲಿಕ್ಕಿದೆ. ದಯವಿಟ್ಟು ಎರಡೂ ತಂಡದ ಕ್ಯಾಪ್ಟನ್ ಸಿದ್ಧತೆಯಲ್ಲಿರಬೇಕು. ಎರಡನೇ ಸೆಮಿಫೈನಲ್ ಪಂದ್ಯಾಕೂಟ ಮೊದಲನೇ ಸೆಮಿಫೈನಲ್ ಪಂದ್ಯಾಟ ಮುಗಿದ ಬಳಿಕ ಎರಡನೇ ಸೆಮಿಫೈನಲ್ ಪಂದ್ಯಾಟ ತ್ವರಿತವಾಗಿ ಆರಂಭವನ್ನು ಕಾಣಲಿಕ್ಕಿದೆ. ಶಾರ್ಟ್ ಆಗಿ ಬಿದ್ದಿರತಕ್ಕಂಥ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭದ ಕ್ಯಾಚ್ ಅನ್ನ ಪಡ್ಕೊಂಡ್ರು. 4ನೇ ವಿಕೆಟ್ ನೆಲಕ್ಕೆ ಉಳುತ್ತಾ ಇದೆ. 32ಕ್ಕೆ 4 ಪ್ರಮುಖ ಹುದ್ದರಿ ಆಘಾತವನ್ನು KB ಕಳ್ಕೊಳ್ತಾ ಇದೆ. 14ಕ್ಕೆ 28 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಐದನೇ ಬಾರಿ ಬಹಳಷ್ಟು ಮರತಿ ಎಸೆತ ತಟ್ಟಿ ಮುಟ್ಟಿ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ ತಂಡದ ಒಟ್ಟು ಮೊತ್ತ 34. ಅನಿಲ್ ಕುಮಾರ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಪೂಜಾರಿ ಎಸೆದ ಆರಂಭಿಕ ಚೆಂಡು ಬೀಸುವ ಪ್ರಯತ್ನ ಡಾಟ್ ಬಾಲ್ನ ಸೇರ್ಪಡೆ. ಇಲ್ಲಿ KB ಪಂದ್ಯಾಟವನ್ನು ಜಯಿಸಬೇಕಾದ್ರೆ ಬೌಂಡ್ರಿ ಸಿಕ್ಸರ್ಗಳು ದಾಖಲಾತಿಯನ್ನು ಕಂಡುಕೊಳ್ಳಬೇಕಾಗಿದೆ. ಎರಡನೇ ಬಾರಿ ಪೂಜಾರಿ ಎಸೆದ ಎರಡನೇ ಚೆಂಡು ಡಾಟ್ ಬಾಲ್ನ ಸೇರ್ಪಡೆ. 10ಕ್ಕೆ 26 ಓಟಗಳು ಬರಬೇಕಾಗಿದೆ. ದಿನದ ಆರಂಭಿಕ ಸೆಮಿಫೈನಲ್ ಪಂದ್ಯಾಟ KTR ವರ್ಸಸ್ BSR ನಡುವೆ ಸಾಗಿ ಬರಲಿಕ್ಕಿದೆ. ದಯವಿಟ್ಟು ಎರಡೂ ತಂಡದ ಕ್ಯಾಪ್ಟನ್ಗಳು ಸಮಯಕ್ಕೆ ಸರಿಯಾಗಿ ಹಾಜರಿರಬೇಕು. ಮೊದಲನೇ ಸೆಮಿಫೈನಲ್ ಪಂದ್ಯಾಟ 6:30 ಆರಂಭವನ್ನು ಕಾಣಲಿಕ್ಕಿದೆ. ಬೌಂಡ್ರಿಯನ್ನ ದಾಖಲಿಸಿದ್ರು 4 ಓಟದ ಸೇರ್ಪಡೆ. 9ಕ್ಕೆ 22 ಓಟಗಳು ಬರಬೇಕಾಗಿದೆ. ಬಹಳಷ್ಟು ಮರತಿ ಎಸೆತ ಔಟರ್ ಎಡ್ಜ್ ಆಗ್ತಾ ಇದೆ. ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಮತ್ತೊಂದು ಹುದ್ದರಿ ನೆಲಕ್ಕೆ ಉಳುತ್ತಾ ಇದೆ KB ಪರವಾಗಿ. ಅಂತಿಮ 8ಕ್ಕೆ 22 ಓಟಗಳು ಬರಬೇಕಾಗಿದೆ. ಎಂಟಕ್ಕೆ 22. ಐದನೇ ಬಾರಿ ಪೂಜಾರಿ ಎಸೆದ ಐದನೇ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಒಂದೋಟ ಎರಡನೇ ಓಟವನ್ನು ದಾಖಲಿಸಿದಲ್ಲಿ ರಿಸ್ಕಿ ಸಿಂಗಲ್
ಅಪಾಯಕಾರಿ ಓಟವನ್ನು ದಾಖಲಿಸಿದ ಅಂಪೈರ್ ಮುಖ್ಯವಾಗಿ ನಕಾರ, ನಾಟ್ಔಟ್ ಎನ್ನುವ ಸೂಚನೆ ರವಾನೆ ಆಗ್ತಾ ಇದೆ. ರಾಜ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. 7-20. ಪೂಜಾರಿ ಎಸೆದ ಅಂತಿಮ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭದ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಏಳು ಓವರ್ ಮುಕ್ತಾಯದ ಬಳಿಕ 40 ಓಟ, ಅಂತಿಮ 6ಕ್ಕೆ 20 ಓಟಗಳು ಬರಬೇಕಾಗಿದೆ. ಆರು ಪ್ರಮುಖ ಹುದ್ದರಿ ಆಘಾತವನ್ನು ಕಂಡುಕೊಂಡಿದೆ. ಹೊಸ ಬೌಲರ್ ಬಾಲು ಪೂರ್ಣಕವಾಗಿ ಚೆಂಡು ಬಾಳಿಸ್ಕೊಂಬರುತ್ತೆ. ಒಂದು ರನ್ನಿಂಗ್ ಕ್ಯಾಚ್ ಅನ್ನ ಗೂಟ ರಕ್ಷಕ ಪಡ್ಕೊಂಡ್ರು. ಮತ್ತೊಂದು ವಿಕೆಟ್ ನೆಲಕ್ಕೆ ಉಳ್ತಾ ಇದೆ. ಕೆಬಿ ತಂಡದ 7ನೇ ಹುದ್ದರಿ ನೆಲಕ್ಕೆ ಉಳ್ತಾ ಇದೆ. 7 ವಿಕೆಟ್ಸ್ ಗಾನ್. ಲಾಂಗ ನಡುವೆ ಒಂದೋಟದ ಪೂರೈಕೆ ಆಗ್ತಾ ಇದೆ. ಭವಿಷ್ಯದ ರೀತಿ ಹೊಡೆತ ಮಿಡ್ ವಿಕೆಟ್ ನಡುವೆ ಒಂದೋಟದ ಪೂರೈಕೆ ಆಗ್ತಾ ಇದೆ. 2ನೇ ಓಟವನ್ನು ದಾಖಲಿಸುವ ಪ್ರಯತ್ನ ಮಾಡಿದ್ರು ಕೂಡ ನಾನ್ ಸ್ಟ್ರೈಕರ್ ಆಟಗಾರನ ಮುಖ್ಯವಾಗಿ ನಕಾರ. ಕೇವಲ ಮುಂದೋಟಗಳಿಗೆ ಅವಕಾಶ ಮಾಡಿಕೊಟ್ರು. 4ಕ್ಕೆ 19. ವೈಡ್ ಬಾಲ್ ಸೂಚನೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ತಂಡ ಒಟ್ಟು ಮೊತ್ತ 42. 4ಕ್ಕೆ 18 ಓಟಗಳು ಬರಬೇಕಾಗಿದೆ. 4ಕ್ಕೆ 18. ಮತ್ತೊಮ್ಮೆ ಬಾಲು 3ನೇ ಬಾರಿ. ಬಹಳ ಸುತ್ತಮ ರೀತಿಯ ಹೊಡೆತ. ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ರು. ಲಾಂಗ್ ಆಫ್ ನಡುವ ಬಿರುಸಿನ ಸಿಕ್ಸರ್ ದಾಖಲಾತಿನ ಕಂಡುಕೊಳ್ತಾ ಇದೆ. 6 ಓಟದ ಸೇರ್ಪಡೆ. ಸುಂದರತೆಯ ಒಂದು ಕ್ಯಾಚ್ ಅನ್ನ ಪಡ್ಕೊಂಡ್ರು. ಲಾಂಗ್ ನಡುವ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಆನಂದ್ ಮತ್ತೊಂದು ಸುರಕ್ಷಿತ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಎರಡಕ್ಕೆ 12. ತನ್ಮೂಲಕವಾಗಿ ವೈಡ್ ಲಾಂಗ್ ನಡುವೆ ಒಂದೋಟದ ಪೂರೈಕೆ ಆಗ್ತಾ ಇದೆ. 1ಕ್ಕೆ 11. ಪಂದ್ಯಾಟವನ್ನು BWSSB ಈಗಾಗಲೇ ಜಯಿಸ್ತಾ ಇದೆ. ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಕೆಇಬಿ ವಿರೋಧವಾಗಿ ಅಧಿಕೃತವಾಗಿ ಈಗಾಗಲೇ ಪಂದ್ಯಾಟವನ್ನು ಜಯಿಸ್ತಾ ಇದೆ BWSSB. ಅಂತಿಮ ಚೆಂಡು. ಎಕ್ಸಿಬಿಷನ್ ಪಂದ್ಯಾಕೂಟದಲ್ಲಿ ಕೆಇಬಿ ವಿರೋಧವಾಗಿ BWSSB ಪಂದ್ಯಾಟವನ್ನು ಜಯಿಸ್ತಾ ಇದೆ. ತಂಡಕ್ಕೆ ನಾವು GBI ಸೋಷಿಯಲ್ ಆರ್ಗನೈಸೇಷನ್ ವತಿಯಿಂದ ಧನ್ಯವಾದವನ್ನು ಸಮರ್ಪಿಸ್ತಾ ಅಭಿನಂದಿಸ್ತಾ ಇದ್ದೇವೆ. ಅದೇ ರೀತಿ ಕೆಇಬಿ ತಂಡಕ್ಕೂ ಕೂಡ ನಾವು ಮೊದಲಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಇಂದಿನ ಸೋಲೆ ನಾಳಿನ ಗೆಲುವು ಅಂತ ತಿಳಿಪಡಿಸ್ತಾ ತಮ್ಮ ತಂಡಕ್ಕೆ ಮುಂದಿನ ದಿನಗಳಲ್ಲಿ ಶುಭವಾಗಲಿ ಅಂತ ಶುಭ ಹಾರೈಕೆಯನ್ನು ನುಡಿತಾ ಇದ್ದೇವೆ. GBI ಸೋಷಿಯಲ್ ಆರ್ಗನೈಸೇಷನ್ ಸರ್ಕಾರಿ ವಿವಿಧ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕೆಬಿ ಮತ್ತು BWSSB